ದೇಶದಲ್ಲಿ ಮೂರನೇ, ರಾಜ್ಯದಲ್ಲಿ ಎರಡನೇ ಹಾಗೆ ಕೊನೆ ಹಂತದ ಮತದಾನ ಇದೀಗ ಪ್ರಾರಂಭವಾಗ್ತಾ ಇದೆ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತಪ್ರಭುಗಳು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸರ್ವಸನ್ನದ್ಧರಾಗಿದ್ದಾರೆ. ಪ್ರಮುಖವಾಗಿ ಉತ್ತರ ಕನ್ನಡ ಹಾಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಗಳನ್ನು ಹೊರತುಪಡಿಸಿದ್ರೆ ರಾಜ್ಯದ ಉತ್ತರ ಭಾಗದ ಜಿಲ್ಲೆಗಳ ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ನಡೀತಾ ಇದೆ. ಒಟ್ಟು 227 ಅಭ್ಯರ್ಥಿಗಳ ಭವಿಷ್ಯವನ್ನ ಬರೆಯಲಿದ್ದಾನೆ ಮತದಾರ. ಇನ್ನು ವಿಶೇಷ ಅಂದ್ರೆ ಈ ಭಾಗದಲ್ಲಿ ಅಂದ್ರೆ ಈಗ ನಡೀತಾ ಇರುವ 14 ಲೋಕಸಭಾ ಕ್ಷೇತ್ರಗಳ ಮತದಾನ ಪ್ರಕ್ರಿಯೆಯಲ್ಲಿ ಪುರುಷ ಮತದಾರರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮತದಾರರಿದ್ದಾರೆ. ಹೀಗಾಗಿ ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಯಾವ ರೀತಿಯಾಗಿ ಮಹಿಳೆಯರ ಮನಸ್ಸನ್ನ ಈವರೆಗೂ ಕೂಡ ಒಲಿಸುವಲ್ಲಿ ಯಶಸ್ವಿಯಾಗಿದೆ, ಅದರ ಸತ್ವ ಪರೀಕ್ಷೆಯನ್ನ ನಡೆಯಲಿದೆ. ಮತ್ತೊಂದು ಕಡೆಯಲ್ಲಿ ಮೋದಿ ಆದಿಯಾಗಿ ಬಿಜೆಪಿಯ ಘಟಾನುಘಟಿ ನಾಯಕರು ಬಂದು ಬಿರುಸಿನ ಪ್ರಚಾರವನ್ನ ಈ ಭಾಗದಲ್ಲಿ ಮಾಡಿರೋದ್ರಿಂದ ಮೋದಿ ಕಿ ಗ್ಯಾರಂಟಿ ಕಡೆಗೆ ಹೆಚ್ಚಿನ ಒಲವನ್ನ ತೋರಿಸ್ತಾರ ಮತದಾರರು, ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ವೋಟಿಂಗ್ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಒಂದು ಕಡೆ ಶಿವಮೊಗ್ಗದಲ್ಲಿ ಪುತ್ರ BY ರಾಘವೇಂದ್ರ ಅವರು ಮರು ಆಯ್ಕೆಗೋಸ್ಕರ ಚುನಾವಣಾ ಕಣದಲ್ಲಿದ್ದಾರೆ. ಒಳಿತಾಗ್ಲಿ ಅಂತ ಹೇಳಿ ಯಡಿಯೂರಪ್ಪನವರು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸಿರುವ ದೃಶ್ಯ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿಯೂ ಆಗಿರುವ ಉಮೇಶ್ ಜಾಧವ್ ಅವರು ಬಹುಶಃ ಅದು ಮತದಾನವನ್ನು ಮಾಡಿದ್ದಾರೆ. ಮತದಾನ ಪ್ರಕ್ರಿಯೆ ಇದೀಗ ಪ್ರಾರಂಭ ಆಗಿದೆ. ಇನ್ನೂರ ಅಭ್ಯರ್ಥಿಗಳ ಭವಿಷ್ಯವನ್ನ ಬರೆಯುವ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಕ್ರಿಯೆ ಇದೀಗ ಪ್ರಾರಂಭವಾಗಿದೆ. ಕಳೆದ 14 ಕ್ಷೇತ್ರಗಳ ಮತದಾನ ಪ್ರಕ್ರಿಯೆಯಲ್ಲಿ ನಾವು ಗಮನಿಸಿದ್ವಿ, ಬೆಳಗ್ಗೆ 7ರಿಂದ 9 ಗಂಟೆವರೆಗೂ ಕೂಡ ಚುರುಕಿನ ಮತದಾನವಾಗಿತ್ತು. ಬಿಸಿಲು ಅನ್ನೋ ಕಾರಣ ಮತ್ತೊಂದು ಮಗದೊಂದು, ಅದರಲ್ಲೂ ನಗರ ಭಾಗದಲ್ಲಿ ಕಡಿಮೆ ಪ್ರಮಾಣದಲ್ಲಿ ವೋಟಿಂಗ್ ಆಯಿತು ಅನ್ನೋ ಬೇಸರ ಇದ್ದೇ ಇದೆ. ಆದರೆ ಈ ಬಾರಿ ನಡೀತಾ ಇರೋದು ಬಹುತೇಕ ಕಳೆದ 2019ರ ಚುನಾವಣೆಯನ್ನು ಗಮನಿಸಿದ್ರೆ ವೋಟ್ ಪರ್ಸೆಂಟೇಜ್ ಈ ಕ್ಷೇತ್ರಗಳಲ್ಲಿ ಹೆಚ್ಚಿಗೆ ದಾಖಲಾಗಿದೆ. ಹೀಗಾಗಿ ಸಹಜ ನಿರೀಕ್ಷೆ ಈ ಬಾರಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಗಳಿಗೆ ಬಂದು ಮತವನ್ನು ಚಲಾಯಿಸಲಿ ಅಂತ ಹೇಳಿ ಗಮನಿಸ್ತಿದ್ದೀರಿ. ದೃಶ್ಯದಲ್ಲಿ ತಮ್ಮ ತಮ್ಮ ಮತಗಟ್ಟೆಗಳಲ್ಲಿ ಮೊದಲಿಗರಾಗಿ ಬಂದು ಮಹಿಳಾ ಹಾಗೆ ಯುವ ಮತದಾರರು ಮತವನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ BY ರಾಘವೇಂದ್ರ ಅವರಿಗೆ ಸಾಥ್ ನೀಡಿದ್ದಾರೆ ಸಹೋದರ ವಿಜಯೇಂದ್ರ ಅವರು. ಒಟ್ಟಾರೆ ಕುಟುಂಬ ಸಮೇತರಾಗಿ ಯಡಿಯೂರಪ್ಪನವರ ಕುಟುಂಬ ಸದಸ್ಯರು ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಒಂದು ವೈಯಕ್ತಿಕವಾಗಿ BY ರಾಘವೇಂದ್ರ ಅವರಿಗೆ ಗೆಲುವಿನ ಅವಶ್ಯಕತೆ ಆದರೆ, ಮತ್ತೊಂದು ಕಡೆಯಲ್ಲಿ ಒಟ್ಟಾರೆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲೋದು ಕೂಡ ಸಹೋದರ ವಿಜಯೇಂದ್ರ ಅವರ ಪಾಲಿಗೆ ಅನಿವಾರ್ಯ. ರಾಜ್ಯಾಧ್ಯಕ್ಷರಾದ ನಂತರದಲ್ಲಿ ನಡೀತಾ ಇರುವ ಅತಿ ದೊಡ್ಡ ಚುನಾವಣೆ ಇದು. ಹೀಗಾಗಿ ಹೆಚ್ಚು ಕ್ಷೇತ್ರ ಗೆದ್ದಷ್ಟು ಅವರ ರಾಜ್ಯಾಧ್ಯಕ್ಷ ಹುದ್ದೆಗೆ ಹೆಚ್ಚಿನ ವರ್ಚಸ್ಸು ಆಡ್ ಆನ್ ಆಗ್ತಾ ಹೋಗುತ್ತೆ. ಕಳೆದ ಬಾರಿ ಕೂಡ ಗಮನಿಸಿದ್ರಿ, ರಿಪಬ್ಲಿಕನ್ನದ ಅತಿ ದೊಡ್ಡ ತಂಡ ಗ್ರೌಂಡ್ ರಿಪೋರ್ಟ್ ಅನ್ನ ಮತದಾನದ ದಿನ ನಿಮ್ವರೆಗೂ ತಲುಪಿಸಿತ್ತು. ಇವತ್ತು ಕೂಡ ಹಾಗೆಯೇ 35ಕ್ಕೂ ಅಧಿಕ ಮಂದಿ ರಿಪೋರ್ಟರ್ಸ್ಗಳು ಕಣದಲ್ಲಿದ್ದಾರೆ. ಆಯಾ ಕ್ಷೇತ್ರಗಳಲ್ಲಿ ಆಗ್ತಿರುವ ಮತದಾನ, ಕೆಲವೊಂದು ಕಡೆ ಹೈ ವೋಲ್ಟೇಜ್ ಕ್ಷೇತ್ರ ಇರೋದ್ರಿಂದ 2 ರಿಪೋರ್ಟರ್ಗಳು ಆ ಕ್ಷೇತ್ರಗಳಲ್ಲಿ ಅಲ್ಲಿನ ಮತ ಪ್ರಕ್ರಿಯೆಯ ಡೀಟೇಲ್ಸ್ ಅನ್ನ ನಿಮ್ವರೆಗೂ ತಲುಪಿಸ್ತಾ ಇದ್ದಾರೆ. ಮೊದಲಿಗೆ ರಂಜಿತನ ಮಾತನಾಡಿಸ್ತೀನಿ, ಶಿವಮೊಗ್ಗದಲ್ಲಿದ್ದಾರೆ. ರಂಜಿತ್, ಈಗಷ್ಟೇ ಗಮನಿಸ್ತಾ ಇದ್ವಿ ದೃಶ್ಯವನ್ನ, ಯಡಿಯೂರಪ್ಪನವರ ಕುಟುಂಬ ಸದಸ್ಯರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ದೇವರ ಪೂಜಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಮತದಾನ ಪ್ರಕ್ರಿಯೆ ಕೂಡ ಪ್ಯಾರಲಲ್ ಆಗಿ ಪ್ರಾರಂಭವಾಗಿದೆ. ಒಟ್ಟಾರೆಯಾಗಿ ಶಿವಮೊಗ್ಗ ರಣಕಣ ಯಾವ ರೀತಿ ಇದೆ, ಮತದಾನ ಪ್ರಕ್ರಿಯೆ ಯಾವ ರೀತಿ ಪ್ರಾರಂಭ ಆಗಿದೆ ಅಂತ ಹೇಳಿ.
ಎಕ್ಸಾಕ್ಟ್ಲಿ ಸ್ಮಿತಾ ರಂಗನಾಥ್, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ. ರಣಕಣ ಜಿದ್ದಾಜಿದ್ದಿನ ಹಣಾಹಣಿ. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಕಣದಲ್ಲಿರೋದ್ರಿಂದಾಗಿ ಶಿವಮೊಗ್ಗ ರಣಕಣ ರಂಗೇರ್ತಾ ಇದೆ. ಸ್ಮಿತಾ ರಂಗನಾಥ್, ನೀವು ಹೇಳಿದ್ರಿ ಇಡೀ ಯಡಿಯೂರಪ್ಪನವರ ಪರಿವಾರವೇ ಇವತ್ತು ಒಟ್ಟಾಗಿ ಬಂದು ಮತದಾನವನ್ನು ಮಾಡ್ತಾರೆ ಶಿಕಾರಿಪುರದಲ್ಲಿ ಒಂದು ರೀತಿಯಲ್ಲಿ ಯಡಿಯೂರಪ್ಪ ಅವರ ಫ್ಯಾಮಿಲಿ ಬರೋದ್ರಿಂದಾಗಿ ಒಂದು ಎಲ್ಲರ ಒಂದು ಕಣ್ಣು ಕೇಂದ್ರೀಕೃತವಾಗಿದೆ. ನಾನಿರುವಂಥ ಮತಗಟ್ಟೆ ಸ್ಮಿತಾ ರಂಗನಾಥ್, ಇದು 283ರ ಮತಗಟ್ಟೆ. ಇದು ವಿಶೇಷವಾದಂಥ ಮತಗಟ್ಟೆ ಸ್ಮಿತಾ ರಂಗನಾಥ್. ಯಾಕಂತ ಹೇಳಿದರೆ ಈ ರೀತಿ ಮತಗಟ್ಟೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಹುತೇಕ 1-2 ಬಿಟ್ಟರೆ ಮತ್ತೆ ಜಾಸ್ತಿ ಇಲ್ಲ. ಯಾಕಂತ ಹೇಳಿದರೆ ಅರಮನೆಯ ಮಾದರಿಯಲ್ಲಿ ಈ ಮತಗಟ್ಟೆಯನ್ನು ಮಾಡಿದ್ದಾರೆ ಸ್ಮಿತಾ. ಬರುವಾಗಲೇ ನಿಮ್ಗೆ ಗೊತ್ತಾಗುತ್ತೆ, ಈ ರೀತಿಯ ಒಂದು ಕಂಬಗಳು ಮತದಾರರನ್ನು ಸೆಳೀತದೆ. ಆ ಕಂಬಗಳಿಂದ ಒಳಗಡೆ ಬಂದು ನೋಡಿದಾಗ ರಾಜ ಪೋಷಾಕಿನಲ್ಲಿ ಇಲ್ಲಿ ಚುನಾವಣಾ ಸಿಬ್ಬಂದಿ ಕುಳಿತುಕೊಂಡಿದ್ದಾರೆ. ಬೆಳಿಗ್ಗೆಯಿಂದಲೇ ಎಕ್ಸಾಕ್ಟಾಗಿ 7 ಗಂಟೆಗೆ ಇಲ್ಲಿ ಮತದಾರರು ತಮ್ಮ ಗುರುತಿನ ಚೀಟಿಯೊಂದಿಗೆ ಬಂದು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದರೆ ರಾಜ ಪೋಷಾಕಿನಲ್ಲಿ ರಾಜ ಮಾತೆ ಕುಳಿತುಕೊಂಡು ಎಲ್ಲರನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದಾರೆ. ಮತದಾನದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ವಿಶೇಷವಾದಂಥ ಮತಗಟ್ಟೆ ಇದು. ತಾವೇನು ಹೇಳ್ತೀವಿ? ತುಂಬ ಖುಷಿ ಆಗ್ತಿದೆ ಸರ್. ಯಾಕಂತಂದರೆ ಈ ರೀತಿ ಅನುಭವ ನನಗೆ ಯಾವತ್ತೂ ನನ್ನ ಲೈಫಲ್ಲಿ 30 ವರ್ಷದ ಸರ್ವಿಸಲ್ಲಿ ಆಗೇ ಇರಲಿಲ್ಲ. ಇದೊಂದು ಹೊಸ ಅನುಭವ ಇದು. ಹಾಗಾಗಿ ವಿಪರೀತ ಖುಷಿ ಆಗ್ತಾ ಇದೆ ಸರ್. ಸ್ಮಿತಾ, ಹಿಂಗೆ ಒಳಗಡೆ ಹೋದರೆ ಸ್ಮಿತಾ, ಸರತಿ ಸಾಲಿನಲ್ಲಿ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ನಿಂತ್ಕೊಂಡಿದ್ರೆ ನಮಗೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ನಾವು ಇಲ್ಲೇ ಪ್ಲ್ಯಾನ್ ಮಾಡಿ ತೋರಿಸ್ತೀನಿ ನೋಡಿ. ಬರುವ ಸಿಬ್ಬಂದಿ, ಇಲ್ಲಿರುವಂಥ ಸಿಬ್ಬಂದಿ ರಾಜ ಪೋಷಾಕಿನಲ್ಲಿ ಕುಳಿತುಕೊಂಡಿದ್ದಾರೆ. ಅವರ ಆ ಒಂದು ಗುರುತಿಂದ ಹಿಡಿದು ಪ್ರತಿಯೊಂದು ಕೂಡ ಎಲ್ಲವೂ ಕೂಡ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಬಂದು ಮತದಾರರು ತಮ್ಮ ಗುರುತಿನ ಚೀಟಿಯನ್ನು ತೋರಿಸಿ ಇಲ್ಲಿರುವ ಮಂತ್ರಿಮಂಡಲ, ಮತ್ತೊಂದು ಮಗದೊಂದು, ರಾಜಮಾತೆ, ಯುವರಾಣಿ ಅವರೆಲ್ಲರೂ ಕುಳಿತುಕೊಂಡಿದ್ರೆ ಮತದಾನವನ್ನು ಮಾಡ್ತಾರೆ. ನಾವು ಹೊರಗಡೆ ಹೋಗಿ ನೋಡೋಣ ಸ್ಮಿತಾ. ಇಲ್ಲಿ ಮತದಾನ ಮಾಡಿ ಬಂದಾದ ನಂತರ ಮತದಾರ ಪ್ರಭು ಅನ್ನೋ ರೀತಿಯಲ್ಲಿ ಈ ಒಂದು ಆಸನ ಇದೆಯಲ್ಲ, ಈ ಸಿಂಹಾಸನ, ಇಲ್ಲಿ ಬಂದು ಕುಳಿತುಕೊಂಡು ಸೆಲ್ಫಿ ತೆಗೆದುಕೊಂಡು ಈ ಒಂದು ದಿರಿಸನ್ನು ತಲೆಗೆ ಹಾಕಿಕೊಂಡು ಸೆಲ್ಫಿ ತೆಗೆದುಕೊಂಡು ಹೋಗ್ತಾರೆ. ವಿಶೇಷವಾದಂಥ ಮತಗಟ್ಟೆ ಇದು ಶಿವಮೊಗ್ಗದಲ್ಲಿ. ಫಸ್ಟ್ ಮತದಾನ ಮಾಡಿರುವಂಥ ಮತದಾರ ನನ್ನ ಜೊತೆ ಇದ್ದಾರೆ, ಅವ್ರು ಮಾತಾಡ್ತೀನಿ. ಹೇಳಿ ಸರ್, ತಾವು ಈ 283ರ ಈ ವಿಶೇಷ ಮತಗಟ್ಟೆಯಲ್ಲಿ ಫಸ್ಟ್ ವೋಟ್ ಮಾಡಿದ್ದೀರಿ, ಏನು ಹೇಳ್ತೀರಿ ಸರ್? ಸರ್, ತುಂಬ ಸಂತೋಷ ಆಯಿತು. ಸೊ ಎಲ್ಲರಿಗೂ ಬೆಳಗ್ಗೆ ಶುಭೋದಯಗಳು. ಈ ದಿನ ಮತದಾನದ ಮೊದಲನೇ ದಿನ, ನನ್ನ ಮೊದಲನೇ ಮತದಾನ ಮಾಡಿದ್ದೀನಿ. ಹೆಸರು ಆಮಪ್ರಕಾಶ್, ಗಾಂಧಿನಗರ ವಾಸ. ನಮ್ಮ 283ನೇ ಬೂತಲ್ಲಿ ಬೆಳಗಿಂದನೇ ಈಗಾಗಲೇ ನನ್ನೆಲ್ಲ ಮತದಾರರು ಬೇಗನೆ ಬಂದು ಸೆಕೆ ಇದೆ ಅಂದ್ಬಿಟ್ಟು ತುಂಬ ವಿಶೇಷವಾಗಿ ಆದಷ್ಟು ಬೇಗ ಮತದಾನ ಮಾಡಲು ಎಲ್ಲರೂ ಕಾತರದಿಂದ ಲೈನ್ ಮಾಡಿ ನಿಂತ್ಕೊಂಡಿದ್ದಾರೆ. ಇದೊಂದು ಪಿಂಕ್ ಏನಿದು, ಇದೊಂದು ಮಹಾರಾಜರ ಅರಮನೆ ರೀತಿಯಲ್ಲಿ ನನ್ನ 83ನೇ ಬೂತು. ಖುಷಿ ಆಗ್ತಾ ಇದೆ. ಅರಮನೆ ರೀತಿಯಲ್ಲಿ ಎಲ್ಲ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಾಗ್ತಾಯಿದೆ. ನಾನು ಮೊದಲನೇ ಮತದಾನ ಮಾಡಿದ್ದೀನಿ 283 ಬೂತಲ್ಲಿ. ನನಗೆ ತುಂಬ ಸಂತೋಷ ಇದೆ. ಎಲ್ರಿಗೂ ಮತದಾನ ಮಾಡಿ, ಮತದಾನದ ನಿಮ್ಮ ಹಕ್ಕು. ಕರೆಕ್ಟ್. ಸ್ಮಿತಾ, ಕಳೆದ ಬಾರಿ 72% ಮತದಾನ ಪ್ರಕ್ರಿಯೆ ಆಗಿತ್ತು. ಮತ್ತು ಈ ಅರಮನೆ ಮಾದರಿಯ ಮತಗಟ್ಟೆಯನ್ನು ನಿರ್ಮಾಣ ಮಾಡಿರುವಂಥ ವ್ಯಕ್ತಿ ಕೂಡ ನನ್ನ ಜೊತೆಲಿದ್ದಾರೆ. ಏನಿದು, ಈ ಕಾನ್ಸೆಪ್ಟ್ ಯಾಕೆ ಬಂತು ಅನ್ನೋದನ್ನು ಮಾತಾಡ್ಸೋಣ. ಹೇಳಿ, ಈ ರೀತಿ ಒಂದು ಅರಮನೆ ಮಾದರಿಯ ಮತಗಟ್ಟೆ ಮಾಡಬೇಕು ಅಂತೇಳಿ ತಮ್ಗೆ ಯಾಕೆ ಅನಿಸ್ತು? ಎಲ್ರಿಗೂ ನಮಸ್ತೆ. ನಮ್ಮ ಜಿಲ್ಲಾ ಪಂಚಾಯತ್ ಸಿ ಅವರ ನಿರ್ದೇಶನ ಹಾಗೂ ನಮ್ಮ CPO ಮೇಡಮ್ ಅವರ ನಿರ್ದೇಶನದೊಂದಿಗೆ ನಮ್ಮ ಜಿಲ್ಲಾ ಪಂಚಾಯತ್ 283ನೇ ಮತಗಟ್ಟೆಯಲ್ಲಿ ಒಂದು ವಿಶೇಷವಾಗಿ ಮತಗಟ್ಟೆಯನ್ನು ನಿರ್ಮಾಣ ಮಾಡಿದ್ವಿ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಸಾರ್ವಭೌಮರಾಗಿರೋದ್ರಿಂದ ಆ ಪ್ರಜೆಗಳಿಗೆ ಒಂದು ಆಕರ್ಷಕವಾದಂಥ ಮತಗಟ್ಟೆ ಮಾಡುವುದು ನಮ್ಮ ಉದ್ದೇಶ ಆಗಿತ್ತು. ಆ ಕಾರಣಕ್ಕಾಗಿ ಈ ರೀತಿಯಾಗಿ ಸಿದ್ಧಗೊಂಡಿದೆ. ವೋಟರ್ಸ್ ಕೂಡ ತುಂಬ ಖುಷಿಯಿಂದ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅಲ್ಲಿರುವಂಥ ಸೆಲ್ಫಿ ಬೂತ್ಗಳನ್ನು ಕೂಡ ಅವರು ತುಂಬ ಖುಷಿಯಿಂದ ಕೂಡ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ತುಂಬ ಉತ್ಸಾಹದಿಂದ ಏನು ಅರಮನೆಯಲ್ಲಿರುವಂಥ ಬಳಸುವಂಥ ಡ್ರೆಸ್ಗಳನ್ನೇ ಅವರು ಕೂಡ ಬಳಸಿದ್ದಾರೆ. ಅವರು ಕೂಡ ತಮ್ಮ ಜೀವಿತಾವಧಿಯಲ್ಲಿ ತಮ್ಮ ಸರ್ವಿಸಲ್ಲಿ ಒಂದು ಈ ರೀತಿಯ ಮತಗಟ್ಟೆಯಲ್ಲಿ ತಾನೂ ಕೂಡ ಕೆಲಸ ಮಾಡಿದ್ದೇನೆ ಅನ್ನೋ ಖುಷಿ ಈಗ ಅವರಲ್ಲಿ ತುಂಬ ಮೂಡ್ತಾ ಇದೆ. ಇದಕ್ಕೆ ನಮ್ಮ CEO ಅವರ ನಿರ್ದೇಶನ ತುಂಬ ಇತ್ತು. ಎಲ್ರಿಗೂ ಕೂಡ ಧನ್ಯವಾದ. ಖಂಡಿತ. ಸ್ಮಿತಾ, ನೋಡಿ, ಇದು 283ರ ಮತಗಟ್ಟೆಯ ವಿಶೇಷ. ಹಾಗೆ ಬೇರೆ ರೀತಿಯಲ್ಲಿ 2039 ಮತಗಟ್ಟೆಗಳು ಟೋಟಲ್ ಆಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಗಳಿದ್ದಾವೆ. ನೀವು ಹೇಳ್ದಂಗೆ ಯಡಿಯೂರಪ್ಪ ಮತ್ತು ಇಡೀ ಯಡಿಯೂರಪ್ಪ ಅವರ ಪರಿವಾರ ಶಿಕಾರಿಪುರದಲ್ಲಿ ವೋಟ್ ಮಾಡ್ತಾರೆ. ಮೊದಲು ಪೂಜೆ ಸಲ್ಲಿಸಿದ್ದಾರೆ. ಆನಂತರ ಎಲ್ಲರೂ ಕೂಡ ಕುಟುಂಬ ಪರಿವಾರ ಸಮೇತರಾಗಿ ಬಂದು ಮತದಾನವನ್ನು ಮಾಡ್ತಾರೆ. ಸದ್ಯಕ್ಕೆ ಜಿದ್ದಾಜಿದ್ದಿನ ಕಣ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಹಣಾಹಣಿ ಇದೆ. ಸದ್ಯಕ್ಕೆ ಶಿವಮೊಗ್ಗದ ಕಂಪ್ಲೀಟ್ ಚಿತ್ರಣವನ್ನು ಬೆಳಗ್ಗೆಯಿಂದ 7 ಗಂಟೆಗೆ ಆರಂಭ ಆಗಿದೆ. ಸಂಜೆ 6 ಗಂಟೆವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಂಚಿಂಚು ಮಾಹಿತಿಯನ್ನು ನೀಡುತ್ತೆ ಸ್ಮಿತಾ.